ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವಿಡಿಯೋಸ್. ವಿಡಿಯೋ ಏನು ಅಂದರೆ, ಕೆಲವೊಂದು ಡೌಟ್ಸ್ ಕೇಳ್ತಾ ಇದ್ದಾರೆ. ಬೊಟಿಕ್ ಕಡೆಯವರಿಂದ ವರ್ಕ್ ಮಾಡುವಾಗ ಅವರು ಮಾರ್ಕಿಂಗ್ ಮಾಡಿ ಕಳಿಸ್ತಾರೆ ಮೇಡಮ್. ಆ ಥರ ಕಳಿಸಿದಾಗ ನಮಗೇನಾಗುತ್ತೆ ಅಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ರೌಂಡು ನಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಈಕ್ವಲ್ ಬರುತ್ತೆ. ಆ ಬೊಟಿಕ್ ಅವ್ರು ಮಾರ್ಕ್ ಮಾಡಿದಾಗ ಇಲ್ಲಿ ಕಡಿಮೆ ಮಾಡಿಕೊಂಡು ಇಲ್ಲಿ ಜಾಸ್ತಿ ಮಾಡ್ತಾರೆ. ಈ ಥರ ಬರುತ್ತೆ ಅವ್ರದ್ದು. ಈ ಥರ ನಾನು ರಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬರುತ್ತೆ ಅವ್ರದ್ದು. ಈ ಥರ ಬಂದಾಗ ಏನಾಗುತ್ತೆ ಅಂದರೆ, ವರ್ಕ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಮೇಡಮ್. ಏನು ಮಾಡಬೇಕು ಇದಕ್ಕೆ? ನಾವು ಸ್ಪೆಷಲಾಗಿ ಏನಾದರೂ ಡಿಸೈನ್ಸ್ ಮಾಡಿಸ್ಕೋಬೇಕಾ ಅಂತ ಕೇಳ್ತಿದ್ದಾರೆ. ಸ್ಪೆಷಲಾಗಿ ಯಾವ ಡಿಸೈನ್ಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ಟಿಚಿಂಗ್ ಒಂದು ಟ್ರಿಕ್ ಇದೆ. ಇದನ್ನು ಸ್ಟಿಚ್ ಮಾಡೋರಿಗೆ ಗೊತ್ತು, ಅದು ಐಡಿಯಾ ಇರುತ್ತೆ. ನೀವಿಲ್ಲಿ ಆಲ್ರೆಡಿ ಇದು ಸ್ಟಿಚ್ ಆಗಿರೋ ಬ್ಲೌಸ್ ನೋಡ್ಬೋದು ನೀವು. ಇದು ಕಂಪ್ಯೂಟರ್ ವರ್ಕೆ. ಇಲ್ಲಿ ಎಷ್ಟು ಬಂದಿರುತ್ತೋ ವರ್ಕ್ ಇಲ್ಲಿನೂ ಅಷ್ಟೇ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದಾಗ ಈ ಥರ ಕಡಿಮೆ ಮಾಡ್ಕೊಂಡಿರ್ತೀವಿ ನಾವು. ಈ ಥರ ಕಡಿಮೆ ಮಾಡಿಕೊಂಡು ಇಲ್ಲಿ ಆಗಲ್ಲ. ಈ ಥರ ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಟೈಮು ಭಾಳ ಕನ್ಸಂಪ್ಷನ್ ಇದೆ. ಅದಕ್ಕೋಸ್ಕರ ನನಗೆ ಸ್ಟಿಚಿಂಗ್ ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ. ಜಸ್ಟ್ ರಾ ಆಗಿ ನಿಮಗೊಂದು ತೋರಿಸ್ತೀನಿ ನಾನು ಅಷ್ಟೇ. ಸಿಂಪಲ್ ಒಂದು ಟ್ರಿಕ್ ಇದು. ನೀವು ಅವರಿಗೆ ಹೇಳ್ಬೋದು, ನಾವು ಸಪ್ರೇಟಾಗಿ ಡಿಸೈನ್ ಮಾಡಿಸ್ಕೊಂಡು ಮಾಡೋಷ್ಟು ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವ ಥರ ಮಾಡಬೇಕು ಅಂದರೆ, ನಾವು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊತೀವಲ್ವ, ಎರಡು ಇಲ್ಲಿ ನೋಡ್ಬೋದು ನಾವು. ಈ ಥರ ಟಚ್ ಮಾಡಿದಾಗ ನಮಗೆ ಫೀಲ್ ಆಗುತ್ತೆ ವರ್ಕ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ. ಕರೆಕ್ಟು ನಾವು ಈ ಥರ ನಾವು ಮಿಡಿಲ್ಗೆ ಹಾಕ್ಕೊಂಡು ಲೈನಿಂಗ್ ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ವ, ನಾವು ಲೈನಿಂಗ್ ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡಿರ್ತೀವಿ. ಇಲ್ಲಿ ನೋಡ್ಬೋದು ನೀವು. ಈ ಥರ ಕರೆಕ್ಟು ಇಲ್ಲಿ ನೆಕ್ಕಿಂದ ಇಲ್ಲಿ ನೆಕ್ಕಿಗೆ ಈ ಥರ ನೋಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತಿಗೆ ನಾವು ಈ ಥರ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿಂದ ಹಿಂಗೆ ಕ್ರಾಸ್ ಮೇಲೆ ಅದು ನಮಗೆ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆಗಲೇ ಸ್ಟಿಚಿಂಗ್ ಮಾಡೋರಿಗೆ ಐಡಿಯಾ ಇರುತ್ತದು. ಅದನ್ನು ನೋಡಿಕೊಂಡು ನಾವು ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಎಕ್ಸ್ಟ್ರಾ ಇರೋದನ್ನು ಈ ಥರ ಕ್ರಾಸ್ ಮೇಲೆ ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ನೋಡಿಕೊಂಡು ನಾವು ಮೆಜರ್ಮೆಂಟ್ ಈ ಥರ ಕ್ರಾಸ್ ಸ್ಟಿಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಸ್ಟಿಚಿಂಗ್ ಬರುತ್ತೆ. ಯಾವುದೇ ಸಪ್ರೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ಬೋದು ನೀವು, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಈ ಥರ ಕಡಿಮೆ. ಈ ಥರ ಮಾಡ್ಬೋದು. ಇನ್ನು ಕೆಲವರು ಡಿಸೈನ್ಸ್ ನೀವು ಸೇಲ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಖಂಡಿತ ನಾನು ಸೇಲ್ ಮಾಡೋದಿಲ್ಲ. ನೀವು ಜೆ.ಸಿ. ಕ್ರಿಯೇಷನ್ನಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೂ ಕೆಲವರು ಈಚ್ ಡಿಸೈನ್ 75 ಮೇಡಮ್, ನಾವು ಬಲ್ಕಲ್ಲಿ ತೊಗೋತೀವಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮ್ಮ ಚಾಯ್ಸ್ ಅದು. ನಾನು ಹೇಳೋಕ್ಕಾಗಲ್ಲ. ನನ್ನ ಫಿನಿಶಿಂಗು ನಂದು ಇಷ್ಟ ಆದವರು, ನನ್ನ ವರ್ಕ್ ಇಷ್ಟ ಆದವ್ರಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಒಂದು ತೊಗೊಂಡು ನೋಡಿರಿ, ನಿಮ್ಮ ಚಾಯ್ಸ್ ಅದು. ನೆಕ್ಸ್ಟು ತಗೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಫಸ್ಟ್ ನಾನು ಹಂಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಬಲ್ಕಲ್ಲಿ ತೊಗೊಂಡ ನಾನು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಅಂತ. 50 ಈಚ್ ಡಿಸೈನ್ 50 ರೂಪೀಸ್ ಕೊಡ್ತಾರೆ ಮೇಡಮ್ ಅಂತಿದ್ದಾರೆ. ಇವಾಗ ನಾವು ಡಿಸೈನಿಗೆ ಕಂಪಲ್ಸರಿ ವ್ಯಾಲ್ಯೂ ಇದೆ. ಯಾಕಂದರೆ ನಾವು ಕೊಡೋ ಫಿನಿಶಿಂಗ್ ಅಷ್ಟು ಚೆನ್ನಾಗಿರಬೇಕು ಕಸ್ಟಮರಿಗೆ. ಆ ಥರ ಸ್ವಲ್ಪ ಇನ್ನೊಂದು 25 ರೂಪೀಸ್ ಏನು ಎಕ್ಸ್ಟ್ರಾ ಆಗೋದಿಲ್ಲ. ಇನ್ನೂ ಕೆಲವರು ಮೇಡಮ್ ನಾವು ಡೈರೆಕ್ಟಾಗಿ ಕಾಲ್ ಮಾಡಿ ತೊಗೋತೀವಿ ಮೇಡಮ್ಗೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ವೆಬ್ಸೈಟಲ್ಲಿ ತೊಗೊಳೋದು ಕಷ್ಟ ಆಗುತ್ತೆ ಅಂತ. ಖಂಡಿತ ಕಷ್ಟ ಆಗೋದಿಲ್ಲ. ಅದಕ್ಕೆ ಯಾವುದೇ ಎಜುಕೇಷನ್ ಬೇಕಿಲ್ಲ, ಏನೂ ಬೇಕಿಲ್ಲ ವೆಬ್ಸೈಟಲ್ಲಿ ತೊಗೊಳೋದಕ್ಕೆ. ನೀವು ದಯವಿಟ್ಟು ಒಂದು ಸಾರಿ ಕ್ಲಿಯರಾಗಿ ನಾನು ಲಾಸ್ಟ್ ಮಾಡಿರೋ ವೀಡಿಯೋನ ವಾಚ್ ಮಾಡಿರಿ. ಜೆ.ಸಿ. ಕ್ರಿಯೇಷನಲ್ಲಿ ಯಾವ ಥರ ತೊಗೋಬೇಕು ಅಂತ. ಸ್ವಲ್ಪ ನಿಧಾನವಾಗಿ ನೀವೇ ಒಂದು ಸಾರಿ ಬಿಟ್ಟರೆ 2 ಸಾರಿ ನೋಡಿದ್ದೀವಿ ಅಂದರೆ ಖಂಡಿತ ನಾವೇ ಮಾಡ್ಕೋತೀವಿ, ಯಾವುದೇ ಕೆಲಸ ಆಗಲಿ. ಇನ್ನೂ ಏನಾದರೂ ಡೌಟ್ಸ್? ಭಾಳಷ್ಟು ಡೌಟ್ಸ್ ಕೇಳ್ತಿದ್ದಾರೆ ಡಿಸೈನ್ಸ್ ಬಗ್ಗೆ.
ನಾನು ಹೇಳೋದೊಂದೇ, ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬೇಕಾ, ಒಂದು ಸಾರಿ ಒಂದು ಡಿಸೈನ್ ತೊಗೊಂಡು ನೋಡಿರಿ, ಇಷ್ಟ ಆದ್ರೇ ನೆಕ್ಸ್ಟ್ ತೊಗೊಳ್ರಿ, ಅದು ನಿಮ್ಮ ಚಾಯ್ಸ್. ಓಕೆ ಫ್ರೆಂಡ್ಸ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್.